ಈಗ ಚಿಕನ್ ಬಿರಿಯಾನಿಗೆ ಈಗ ಮಸಾಲೆ ರುಬ್ಬಿ ಆಯಿತು. ಯಾವುದ್ಯಾವ್ದೇಳಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಏಲಕ್ಕಿ 2, ಆಮೇಲೆ ಸೋಂಪು, ಹಸಿಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಟಾಯಿತು. ಈಗ ಏನಂದರೆ ನಾವು ಈಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ಒಗ್ಗರಣೆಗೆ ಇಲ್ಲಿ 2 ಈರುಳ್ಳಿ ಇಟ್ಟಿದ್ದೀವಲ್ಲ, ಅದನ್ನು ಹಾಕೊಳ್ಳೋಕ್ಕಿಂತ ಮೊದಲೇ ನಾವೇನು ಮಾಡಬೇಕೀಗ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಏನು ಅಂದರೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲು ಒಂದು ಸೌಟಷ್ಟು ಆಯಿಲ್ ಹಾಕಿದ್ದೀನಿ, ಯಾಕಂದರೆ ತಳ ಹಿಡಿಬಾರ್ದಲ್ವಾ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಿ, ನಂದಿನಿ ಅವರ ತುಪ್ಪ. ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಈಗ ತುಪ್ಪ ಹಾಕಿದ ಮೇಲೆ ತುಪ್ಪ ನೋಡಿ ಬಿಸಿ ಆಗಿದೆ. ಇದಕ್ಕೆ ನಾವು ತುಪ್ಪ ಆಪ್ಷನಲ್ಲ, ನೀವು ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆಯಿಲೇ ಹಾಕ್ಕೊಳ್ಳಿ. ತುಪ್ಪ ಇದ್ದವರು ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈಗ ನೋಡಿ ಇದಕ್ಕೆ ಸೋಂಪು, ಏಲಕ್ಕಿ, ದಾಲ್ಚಿನ್ನಿ ಎಲೆ ಮತ್ತು ಚಕ್ಕೆ, ಲವಂಗ ಇಷ್ಟನ್ನು ಈಗ ಹಾಕ್ತಾಯಿದ್ದೀನಿ. ಸಿಡಿತದೆ, ಸ್ವಲ್ಪ ದೂರ ನಿಂತ್ಕೊಳ್ಳಿ. ಈಗ ಇದಕ್ಕೇನೆ ಏನು ಹಾಕಬೇಕು ಅಂದರೆ ಈರುಳ್ಳಿ ಮತ್ತು ಹಸಿಮೆಣಸಿದೆಲ್ಲ ಅದನ್ನು ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಬ್ರೌನಿಷ್ ಕಲರ್ ಚೆನ್ನಾಗಿರುತ್ತೆ ಈರುಳ್ಳಿ. ಕೆಲವರು ಈರುಳ್ಳಿ ಮೊದಲೇ ಕರೆದು ಇಟ್ಕೊಳ್ತಾರೆ, ಆ ಥರನೂ ಮಾಡ್ತಾರೆ ಬಿರಿಯಾನಿಗೆ. ಆದರೆ ನಾವು ಹೀಗೆ ಮಾಡೋದು, ಕುಕ್ಕರಲ್ಲಿ ಮಾತ್ರ ಸಪ್ರೇಟ್ ಮಾಡಿ ಇಟ್ಕೊಳಲ್ಲ. ನಾನು ಬೇಕಾದರೆ ಆ ಥರನೂ ಮಾಡ್ಕೋಬೋದು ನೀವು. ಈಗ ನಾನು ಚಿಕ್ಕದಾಗಿ ಹೆಚ್ಚಿರುವಂಥ ಸ್ವಲ್ಪ ಇದು ನೋಡಿ, ಈಗ ಬ್ರೌನಿಷ್ ಕಲರ್ ಆಗಿದೆ ಅಲ್ವಾ, ಸ್ವಲ್ಪ ಫ್ರೈ ಆಗ್ತಾಯಿದೆ ನೋಡಿ. ಹಸಿಮೆಣಸೆಲ್ಲ ನೋಡಿದರೆ ಗೊತ್ತಾಗುತ್ತೆ, ಅದ್ರ ಮೇಲೆಗಡೆ ಕಲರ್ ಸ್ವಲ್ಪ ಚೇಂಜಸ್ ಆಗಿದೆ. ಈಗ ಇದಕ್ಕೆ ನಾವು ಚಿಕ್ಕದಾಗಿ ಹೆಚ್ಚಿದ್ದೀವಲ್ಲ ಟೊಮೆಟೊ. ಕಿಚನ್ ಸ್ವಲ್ಪ ಚಿಕ್ಕದು, ಕೈಯಲ್ಲೇ ಹಿಡ್ಕೊಂಡು ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಸ್ವಲ್ಪ ನುಡಿಗೆ ಆದಮೇಲೆ ಚಿಕನ್ ಹಾಕೋಣ. ಅದು ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆದರೆ ಇದೆಲ್ಲ ಬಿರಿಯಾನಿ ಸೂಪರ್ ಟೇಸ್ಟ್ ಬರುತ್ತೆ. ಕೆಲವರು ಅದನ್ನು ಪೇಸ್ಟ್ ಮಾಡಿ ಕೂಡ ಹಾಕ್ತಾರೆ, ಮಿಕ್ಸಿಲಿ ರುಬ್ಬಿ ಬಾಯಿಗೆ ಸಿಗಬಾರ್ದು ಅಂತ ಹೇಳಿ. ಹಾಗೂ ಕೂಡ ಮಾಡ್ಬೋದು, ನಾನು ಆ ಥರನೂ ಮಾಡ್ತೀನಿ. ಅದು ಈ ಥರನೂ ತುಂಬ ಚೆನ್ನಾಗಿರುತ್ತೆ. ಕೆಲವರಿಗೆ ತುಂಬ ಉದುರಾಗಿರುತ್ತೆ, ಕೆಲವರಿಗೆ ಸ್ವಲ್ಪ ಸ್ಮೂತಿಶ್ ಆಗಿ ಬರಬೇಕು ಅಂತ ಇಷ್ಟಪಡ್ತಾರೆ. ಮಾಡಿ ತಿಂದು ನೋಡಿ, ಆಮೇಲೆ ನನಗೆ ಕಮೆಂಟ್ ಹಾಕಿ ಹೇಗೆ ಬಂತು ಅಂತ. ಬ್ಯಾಚುಲರ್ಸಿಗೆಲ್ಲ ಪಾಪ ಅಷ್ಟೆಲ್ಲ ಟೈಮ್ ಇರೋದಿಲ್ಲ, ಅವರು ಆರಾಮ್ಸೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಮಧ್ಯಾಹ್ನ ಊಟಕ್ಕೂ ಆಗುತ್ತೆ, ಬೆಳಗ್ಗೆ ಟಿಫನೂ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಒಂದೇ ಸಲ ಮಾಡ್ಕೊಬಿಟ್ರೆ ತಲೆಬಿಸಿನೇ ಆಗಲ್ಲ. ಇದಕ್ಕೆ ಬೇಕಾದರೆ ಮೊಸರು ಬಜ್ಜಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಅದು. ಇಲ್ಲ ನಾನು ಸ್ವಲ್ಪ ಚಿಕನ್ ಗ್ರೇವಿ ಮಾಡಿದ್ದೀನಿ, ಅದಕ್ಕೆ ಗ್ರೇವಿನೂ ಮಾಡ್ಬೋದು, ಮೊಸರು ಹಾಕ್ಕೊಂಡು ತಿನ್ಬೋದು ಬೇಕಾದರೆ. ಸ್ವಲ್ಪ ಇದಾಗಿದೆ, ಸಾಕು. ಚಿಕನ್ ಜೊತೆ ಬೇಯಬೇಕಾದ್ರೆ ಫುಲ್ ಸ್ಮ್ಯಾಶ್ ಆಗುತ್ತೆ. ಈಗ ನಾವು
ಮೊದಲೇ ಕಲಸಿ ಇಟ್ಟಿರುವಂತಹ ಚಿಕನ್, ಇದಕ್ಕೆ ಮೊಸರು, ಅರಿಶಿನ ಪುಡಿ, ಸ್ವಲ್ಪ ಕಸ್ತೂರಿ ಮೇಥಿ, ಆಮೇಲೆ ಏನಾದರೂ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಕಲಸಿ ಇಟ್ಟಿದ್ದೆ ಮೊದಲೇ. ಚೆನ್ನಾಗಿ ಅಂದರೆ ಉಪ್ಪು ಎಲ್ಲ ಹಿಡ್ದಿರ್ತದೆ, ಟೇಸ್ಟ್ ಆಗಬೇಕು, ಸ್ಮೂತಾಗಿ ಬರುತ್ತೆ ಅಂತ. ಈಗ ಅದನ್ನು ಇದಕ್ಕೆ ಹಾಕೋಣ. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇದು ಸ್ವಲ್ಪ ಎಣ್ಣೆ ಬಿಡಲಿ ಆವಾಗ. ಆಮೇಲೆ ಇದು ಮಾಡಿರೋಂಥ ಮಸಾಲೆ ಇದೆಯಲ್ಲ ಅದನ್ನು ಹಾಕೋಣ, ರುಬ್ಬಿ ಇಟ್ಟಿರೋ ಮಸಾಲೆ ಹಾಕೋಣ. ಇನ್ನು ಸ್ವಲ್ಪ ಇದಾಗಲಿ. ಈಗ ನೋಡಿ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ. ಈಗ ನಾವು ಇದಕ್ಕೆ ಏನು ಮಾಡಬೇಕು, ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಲೈಟಾಗಿ. ಆಪ್ಷನಲ್ಲಿದೆ, ನೀವು ಬೇಕಾದರೆ ಹಾಕ್ಕೋಬೋದು, ಅಂದರೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಈಗ ಖಾರ ಪುಡಿ ಆ್ಯಡ್ ಮಾಡಲ್ಲ, ಯಾಕಂದರೆ ನಾನು ಆಲ್ರೆಡಿ ಚಿಕನ್ಗೆ ಕಲಿಸ್ಬೇಕಾದ್ರೆ ಖಾರ ಪುಡಿ ಹಾಕಿದ್ದೀನಿ. ಮತ್ತು ಹಸಿಮೆಣಸು ಹಾಕಿದ್ರೆ ತುಂಬ ಖಾರ ಆಗಿರುತ್ತೆ. ಖಾರ ಕಡಿಮೆ ತಿನ್ನೋದು ಕಡಿಮೆ ಖಾರನೇ ಹಾಕ್ಕೊಳ್ಳಿರಬೇಕಾದ್ರೆ ಇದ್ರ ಜೊತೆ ಹಸಿಮೆಣಸನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ. ಎಲ್ಲ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಇದು ಚಿಕನ್ ತುಂಬ ಬೇಯಿಸೋದೇನು ಬೇಡ ಈಗಲೇ, ಯಾಕಂದರೆ ಮತ್ತು ಆ ರೈಸ್ ಜೊತೆ ಬೇರೆ ಇದಾಗಬೇಕಲ್ವ. ಆಮೇಲೆ ಇಲ್ಲಾಂದರೆ ಪುಡಿ ಆಗಿಬಿಡತ್ತೆ, ಅದಕ್ಕೇ ಈಗ ಸಾಕು. ಇದಕ್ಕೆ ನಾವೀಗ ರುಬ್ಬಿದ ಮಸಾಲೆ ಹಾಕೋಣ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಎಣ್ಣೆ ಬಿಡಲಿ, ಆಮೇಲೆ ನೀರು ಹಾಕಿ ಮಾಡೋಣ. ನಾನು ಹೇಗೆ ಮಾಡೋದಂದರೆ, ನೀರಿದೆ ಅಲ್ವಾ, ನೀರು ಕುದ್ದ ಮೇಲೆ ಅಕ್ಕಿ ಹಾಕ್ತೀನಿ. ಕೆಲವರು ಮೊದಲಿಗೆ ರೈಸ್ ಹಾಕಿ ನೀರು ಹಾಕಿ ಮುಚ್ಚಿಬಿಡ್ತಾರೆ. ಅದೆಲ್ಲಾದರೂ ಗೊತ್ತಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಡಿಗೆ. ಅದಕ್ಕೋಸ್ಕರ ನಾನು ಆ ಥರ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಇದಕ್ಕೇ ರೈಸ್ ಹಾಕಿ ಆಮೇಲೆ ವಾಟರ್ ಎಷ್ಟು, ಈಗ 2 ಲೋಟ ರೈಸ್ ಹಾಕಿದರೆ 4 ಲೋಟ ನೀರು ಹಾಕಬೇಕು, ಇಲ್ಲ 4 ಲೋಟ ರೈಸ್ ಹಾಕಿದರೆ 8 ಲೋಟ ನೀರು ಹಾಕಬೇಕು. ಆ ಥರ ಪ್ರಮಾಣದಲ್ಲಿ ಹಾಕಿ. ನಾನು ಇಲ್ಲಿ 1/2 ಕಿಲೋ ಮಾಡ್ತಾಯಿದ್ದೀನಿ. 1/2 ಕಿಲೋ ಚಿಕನ್ಗೆ 1/2 ಕಿಲೋ ರೈಸ್ ಹಾಕ್ತಾಯಿದ್ದೀನಿ. ಈಗ ನಾನು ಮೊದಲಿಗೆ ನೀರು ಕುದ್ದ ಮೇಲೇ ನೀರು ಕುದ್ದ ಮೇಲೇ ರೈಸ್ ಹಾಕ್ತೀನಿ. ನಾನು ಸೋನಾ ಮಸೂರಿ ತೊಗೊಂಡಿದ್ದೀನಿ. ನಾನಿಲ್ಲಿ 1/2 ಕಿಲೋ ರೈಸಿಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕಿದ್ದೀನಿ. ಈಗ ಕುದಿ ಬರಲಿ ಅಷ್ಟೋ ತನಕ ಹಾಗೆ ಬಿಟ್ಟು ಬಿಡೋಣ. ಇದಕ್ಕೆ ಈಗ ರುಚಿಗೆ ಎಷ್ಟು ಉಪ್ಪು ಬೇಕು ನೋಡಿ ಹಾಕಿ. ನಾನು ಎಷ್ಟು ಬೇಕು ನೋಡಿ ಹಾಕ್ತೇನೆ ಅಂದಾಜಿಗೆ. ನಾನು ಪುಡಿ ಉಪ್ಪು ಹಾಕೋದು. ನಾನು ಚಿಕನಿಗೆ ಬೇರೆ ಸಾಲ್ಟ್ ಹಾಕಿದ್ನಲ್ವ, ಇದಕ್ಕೆ ಸ್ವಲ್ಪ ನೋಡಿ ಹಾಕ್ತೀನಿ. ನೋಡಿ ಈಗ ನೀರು ಕುದೀತಾ ಇದೆ. ಈಗ ನಾನು ಇಲ್ಲಿ ತೊಳೆದಿಟ್ಕೊಂಡಿರುವಂತಹ ರೈಸ್ ಹಾಕ್ತಾಯಿದ್ದೀನಿ. ಜೀರಾ ರೈಸ್, ಸೋನಾ ಮಸೂರಿ ಇದು. ಈಗ ರೈಸ್ ಹಾಕಿದ್ದೀನಿ ನೋಡಿ. ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಕಸ್ತೂರಿ ಮೇಥಿ ಹಾಕ್ತಿದ್ದೀನಿ.
ಈಗ ಮತ್ತೆ ಕುದಿ ಬಂತು. ಈಗ ನಾವೇನು ಮಾಡಬೇಕಂದ್ರೆ ಅರ್ಧ ಹೋಳಿಗೆ ಲಿಂಬೆ ರಸವನ್ನು, ಲಿಂಬೆಹಣ್ಣು ಅರ್ಧ ಹೋಳಿಗೆಯನ್ನು ಹಿಂಡ್ತಾ ಇದ್ದೀನಿ. ಅರ್ಧ ಸಾಕು, ಜಾಸ್ತಿ ಬೇಡ. ಯಾಕಂದರೆ ಮೊಸರು ಹಾಕಿರ್ತೀವಿ ಮತ್ತು ಟೊಮೆಟೊ ಹಾಕಿರ್ತೀವಿ, ಎಲ್ಲ ಹಾಕಿರ್ತೀವಲ್ವ, ತುಂಬ ಹುಳಿ ಆಗಬೇಡ, ಚೆನ್ನಾಗಿರಲ್ಲ. ಅದಕ್ಕೆ ಅರ್ಧ ಹಾಕಿದ್ದೀನಿ. ಜಾಸ್ತಿ ಹುಳಿ ಬೇಕಾದವ್ರು ಹಾಕ್ಕೋಬೋದು ಒಂದು. ಈಗ ಕುದಿ ಬಂತು. ಈಗ ಲಿಡ್ ಮುಚ್ಚಿ 2 ವಿಸಲ್ ಕೂಗಿಸಿದ್ರೆ ಸಾಕು. ಆಲ್ರೆಡಿ ಬೆಂದಿದೆ ತುಂಬ, ಮತ್ತೆ ತುಂಬ ಬೇಯಿಸಿದ್ರೆ ಚೆನ್ನಾಗಿರಲ್ಲ. 2 ವಿಸಲ್ ಕೂಗಿಸಿ ಬಿರಿಯಾನಿ ರೆಡಿ ಆಗುತ್ತೆ. ಈಗ ಒಂದ್ಸರಿ ಮೇಲೆ ಕೆಳಗೆ ಮಾಡಿ ಬಿಡೋಣ. ನನ್ನ ತಲೆ ತಿಂತಾ ಇದ್ದಾನೆ. ಮುಚ್ಚಿ 2 ವಿಸಿಲ್ ಕೂಗ್ಸೋಣ. 2 ವಿಸಿಲ್ ಕೂಗ್ತಂದರೆ ಬಿರಿಯಾನಿ ರೆಡಿ ಅಂತ. ಈಗ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ನೋಡಿ. ಈಗ ಇದನ್ನೇನು ಮಾಡೋಣ, ಮೇಲೆ ಕೆಳಗೆ ಮಚ್ಚೋಣ, ಒಂದ್ಸರಿ ಎಲ್ಲ ಮಿಕ್ಸ್ ಮಾಡೋಣ. ನೋಡಿ ಚಿಕನ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಸೂಪರ್ ಆದಂಥ ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡಿ ಬಿಸಿ ಬಿಸಿಯಾಗಿದೆ. ಹಾಗೆ ಸ್ಮೆಲ್ ಕೂಡ ಒಳ್ಳೆ ಚೆನ್ನಾಗಿ ಬರ್ತಾಯಿದೆ. ಹೀಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಮಾಡಿ, ಕಾಮೆಂಟ್ ಹಾಕಿ ಹೇಗಿದೆ ಅಂತ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು, ರೆಸಿಪಿ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನೂ ಹೆಚ್ಚು ವೀಡಿಯೋ ಮಾಡೋಕ್ಕೆ ನನಗೆ ಎನ್ಕರೇಜ್ ಆಗುತ್ತೆ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.